ಗೆ ಧಮಕಿ ಹಾಕಿರೋ ಪ್ರಕರಣ ಇದು. ಧಮಕಿ ವೀರ ರಾಜೀವ್ ಗೌಡ ಬಂಧನಕ್ಕೆ ಕಾಕಿ ಬಲೆ ಬೀಸಿದೆ. 5 ದಿನದಿಂದ ರಾಜೀವ್ ಗೌಡ ಅವರನ್ನ ತೀವ್ರ ಹುಡುಕಾಟದಲ್ಲಿ ತೊಡಗಿದೆ. ರಾಜೀವ್ ಗೌಡರನ್ನ ರಕ್ಷಿಸ್ತಾ ಇದ್ದಾರಾ ಸಚಿವ ಮುನಿಯಪ್ಪ? ರಾಜಕೀಯ ಒತ್ತಡದಿಂದಲೇ ಬಂಧನ ಏನಾದರೂ ವಿಳಂಬ ಆಗ್ತಾ ಇದೆಯಾ? ಧಮಕಿ ವೀರ ರಾಜೀವ್ ಗೌಡ ಬಂಧನಕ್ಕೆ ಕಾಕಿ ಬಲೆ ಬೀಸಿದೆ. 5 ದಿನದಿಂದ ರಾಜೀವ್ ಗೌಡಗಾಗಿ ತೀವ್ರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ರಾಜೀವ್ ಗೌಡರನ್ನ ರಕ್ಷಿಸ್ತಾ ಇದ್ದಾರಾ ಸಚಿವ ಮುನಿಯಪ್ಪ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾರಾದ್ರೂ ಅವ್ರನ್ನ ಗಾರ್ಡ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. 5 ದಿನವಾಯ್ತು ರಾಜೀವ್ ಗೌಡ ಎಲ್ಲಿ ಅಂತ ಹೇಳಿ ಈಗ ಎಲ್ಲರ ಪ್ರಶ್ನೆ. ಪೊಲೀಸರು ರಾಜೀವ್ ಗೌಡಗಾಗಿ ಬಲೆ ಬೀಸಿದ್ದಾರೆ. ರಾಜೀವ್ ಗೌಡ ಮೊಬೈಲ್ ಎಲ್ಲ ಆಫ್ ಮಾಡಿಕೊಂಡು ಅಪ್ಸ್ಕಾಂಡ್ ಆಗಿದ್ದಾರೆ. ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಅವರ ಬಂಧನಕ್ಕೆ ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಅಂದ್ರೆ ಈವರೆಗೂ ಕೂಡ 5 ದಿನಗಳಾಯಿತು. 5 ದಿನಗಳಾದರೂ ಕೂಡ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತಕ್ಕಂಥದ್ದು ಈವರೆಗೂ ಕೂಡ ನಾಪತ್ತೆ ಆಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಹುಡುಕಾಟ ನಡೆಸಿದ್ರು ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಶಿಡ್ಲಘಟ್ಟ ಪೊಲೀಸ್ನವರು ರಾಜೀವ್ ಗೌಡ ಅವರ ಸಂಜಯ್ ನಗರದ ನಿವಾಸಕ್ಕೆ ಬಂದು ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಕೂಡ ಹುಡುಕಾಟವನ್ನು ನಡೆಸಿದ್ರು. ನಿನ್ನೆ ಕೂಡ ರಾಜೀವ್ ಗೌಡ ಅವರು ಪತ್ತೆ ಆಗಿಲ್ಲ. ಈಗ ನಾವು ಸಂಜಯ್ ನಗರದ ಅಲ್ಲಿರ್ತಕ್ಕಂತಹ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ. ಇದು ರಾಜೀವ್ ಗೌಡ ಅವರ ನಿವಾಸ ತಾವು ನೋಡಬಹುದು. ಇವತ್ತು ಕೂಡ ಮನೆ ಗೇಟ್ ಕೂಡ ಕ್ಲೋಸ್ ಆಗಿದೆ. ಹಾಗೆ ಮನೆಯಲ್ಲಿ ಇನ್ನೂ ಕೂಡ ಯಾರ ಚಟುವಟಿಕೆಗಳು ಕೂಡ ಹೊರಗೆ ಹೋಗುವಂತದ್ದು ಬರುವಂತದ್ದು ಕೂಡ ಕಾಣ್ತಾ ಇಲ್ಲ. ಜೊತೆಗೆ ರಾಜೀವ್ ಗೌಡ ಅವರಿಗೆ ಸಂಬಂಧಪಟ್ಟಂತೆ ಕೆಲ ಕಾರ್ಯಕರ್ತರು ಅಥವಾ ಬೆಂಬಲಿಗರು ಅಭಿಮಾನಿಗಳು ಕೂಡ ಬರುವಂತದ್ದಿತ್ತು. ಆದರೆ ಇವತ್ತು ಯಾರೂ ಕೂಡ ಬಂದಿಲ್ಲ. ಜೊತೆಗೆ ನಾಳೆ ಸೋಮವಾರ ಬಹುಶಃ ನಾಳೆ ಕಾನೂನಾತ್ಮಕ ಹೋರಾಟದ ವಿಚಾರವಾಗಿ ಮತ್ತೆ ರಾಜೀವ್ ಗೌಡ ನಾಳೆ ಹೊರ ಬರುವಂತ ಸಾಧ್ಯತೆ ಇರಬಹುದು. ಆದ್ರೆ ಈಗಾಗಲೇ ಶಿಡ್ಲಘಟ್ಟ ಪೊಲೀಸ್ನವರು ಸಾಕಷ್ಟು ಹುಡುಕಾಟ ನಡೆಸಿದ್ರು ಕೂಡ ಇನ್ನೂ ಕೂಡ ಬಂಧನ ಆಗಿಲ್ಲ. ಇವತ್ತಷ್ಟೇ ಗೃಹ ಸಚಿವ ಪರಮೇಶ್ವರ್ ಕೂಡ ಒಂದು ಮಾತನ್ನ ಹೇಳಿದ್ದಾರೆ, ಓಪನ್ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಹುಡುಕಾಟ ನಡೆಸೋದಕ್ಕೆ ಮತ್ತೆ ಬಂಧಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಹೀಗಾಗಿ ಪೊಲೀಸರು ಅವರ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಬಂಧನ ಯಾವಾಗ ಅಂತಕ್ಕಂಥ, ಯಾಕೆಂದ್ರೆ ಓರ್ವ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ದು ಪ್ರಕರಣ ಏನಿದೆ ಇದು ನಿಜಕ್ಕೂ ಕೂಡ ಮಹಿಳಾ ನೌಕರರಲ್ಲಿ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತಹ ಒಂದು ಕೆಲಸ ಆಗಿರ್ತಕ್ಕಂಥ. ಇದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲ ಒಂದು ಕಡೆಗೆ KH ಮುನಿಯಪ್ಪ ಅವರು ಸ್ಥಳೀಯವಾಗಿ ಅವರು ಕೂಡ ಒಂದಷ್ಟು ರಾಜೀವ್ ಗೌಡ ಅವರ ಬೆನ್ನಿಗೆ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಇಂತಹ ಕೆಲಸ ಆಗಬಾರದು ಅಂತಕ್ಕಂಥ JDS ಮತ್ತೆ ಬಿಜೆಪಿ ನಾಯಕರ ಒಂದಷ್ಟು ಆಕ್ಷೇಪಗಳು. ಹೀಗಾಗಿ ನೋಡಬೇಕು, ಬಿಜೆಪಿ ಮತ್ತೆ JDS ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡೋದಕ್ಕೂ ಕೂಡ ಒಂದಷ್ಟು ಚಿಂತನೆಯಲ್ಲಿದ್ದಾರೆ. ಯಾಕೆಂದ್ರೆ ರಾಜೀವ್ ಗೌಡ ಬಂಧನ ಆಗಲೇಬೇಕು ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಪಾಸ್ ಮಾಡಿರ್ತಕ್ಕಂಥದ್ದು. ಖುದ್ದು ಕುಮಾರಸ್ವಾಮಿ ಏನಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್, ಅವರೇನೆ ಸ್ವತಃ ಶಾಲಿನಿ ರಜನೀಶ್ ಅವರಿಗೆ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥ. ಸೊ ಹೀಗಾಗಿ ಪ್ರಕರಣ ಕೂಡ ಗಂಭೀರವಾಗಿ ಪಡ್ಕೊಂಡಿದೆ. ಆದ್ರೆ ರಾಜೀವ್ ಗೌಡ ಅವರ ಬಂಧನ ಯಾವಾಗ ಅನ್ನೋದೇ ಸದ್ಯದ ಕುತೂಹಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜೀವ್ ಗೌಡ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ರೆ ಹೋರಾಟವೂ ಕೂಡ ಜೋರಾಗಿದೆ. ರಾಜೀವ್ ಗೌಡ ಅವರನ್ನ ಬಂಧನ ಮಾಡಬೇಕು ಅನ್ನುವಂತ ಹೋರಾಟ ಜೋರಾಗಿದೆ. ರಾಜೀವ್ ಗೌಡ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಧಮಕಿ ವೀರ ರಾಜೀವ್ ಗೌಡ ಗೆ ಧಮಕಿ ಹಾಕಿರೋ ಪ್ರಕರಣ ಇದು. ಧಮಕಿ ವೀರ ರಾಜೀವ್ ಗೌಡ ಬಂಧನಕ್ಕೆ ಕಾಕಿ ಬಲೆ ಬೀಸಿದೆ. 5 ದಿನದಿಂದ ರಾಜೀವ್ ಗೌಡ ಅವರನ್ನ ತೀವ್ರ ಹುಡುಕಾಟದಲ್ಲಿ ತೊಡಗಿದೆ. ರಾಜೀವ್ ಗೌಡರನ್ನ ರಕ್ಷಿಸ್ತಾ ಇದ್ದಾರಾ ಸಚಿವ ಮುನಿಯಪ್ಪ? ರಾಜಕೀಯ ಒತ್ತಡದಿಂದಲೇ ಬಂಧನ ಏನಾದರೂ ವಿಳಂಬ ಆಗ್ತಾ ಇದೆಯಾ? ಧಮಕಿ ವೀರ ರಾಜೀವ್ ಗೌಡ ಬಂಧನಕ್ಕೆ ಕಾಕಿ ಬಲೆ ಬೀಸಿದೆ. 5 ದಿನದಿಂದ ರಾಜೀವ್ ಗೌಡಗಾಗಿ ತೀವ್ರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ರಾಜೀವ್ ಗೌಡರನ್ನ ರಕ್ಷಿಸ್ತಾ ಇದ್ದಾರಾ ಸಚಿವ ಮುನಿಯಪ್ಪ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾರಾದ್ರೂ ಅವ್ರನ್ನ ಗಾರ್ಡ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. 5 ದಿನವಾಯ್ತು ರಾಜೀವ್ ಗೌಡ ಎಲ್ಲಿ ಅಂತ ಹೇಳಿ ಈಗ ಎಲ್ಲರ ಪ್ರಶ್ನೆ. ಪೊಲೀಸರು ರಾಜೀವ್ ಗೌಡಗಾಗಿ ಬಲೆ ಬೀಸಿದ್ದಾರೆ. ರಾಜೀವ್ ಗೌಡ ಮೊಬೈಲ್ ಎಲ್ಲ ಆಫ್ ಮಾಡಿಕೊಂಡು ಅಪ್ಸ್ಕಾಂಡ್ ಆಗಿದ್ದಾರೆ. ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಅವರ ಬಂಧನಕ್ಕೆ ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಅಂದ್ರೆ ಈವರೆಗೂ ಕೂಡ 5 ದಿನಗಳಾಯಿತು. 5 ದಿನಗಳಾದರೂ ಕೂಡ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತಕ್ಕಂಥದ್ದು ಈವರೆಗೂ ಕೂಡ ನಾಪತ್ತೆ ಆಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಹುಡುಕಾಟ ನಡೆಸಿದ್ರು ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಶಿಡ್ಲಘಟ್ಟ ಪೊಲೀಸ್ನವರು ರಾಜೀವ್ ಗೌಡ ಅವರ ಸಂಜಯ್ ನಗರದ ನಿವಾಸಕ್ಕೆ ಬಂದು ಭೇಟಿಯನ್ನ ಕೊಟ್ಟಿದ್ರು.
ಅಲ್ಲಿ ಕೂಡ ಹುಡುಕಾಟವನ್ನು ನಡೆಸಿದ್ರು. ನಿನ್ನೆ ಕೂಡ ರಾಜೀವ್ ಗೌಡ ಅವರು ಪತ್ತೆ ಆಗಿಲ್ಲ. ಈಗ ನಾವು ಸಂಜಯ್ ನಗರದ ಅಲ್ಲಿರ್ತಕ್ಕಂತಹ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ. ಇದು ರಾಜೀವ್ ಗೌಡ ಅವರ ನಿವಾಸ ತಾವು ನೋಡಬಹುದು. ಇವತ್ತು ಕೂಡ ಮನೆ ಗೇಟ್ ಕೂಡ ಕ್ಲೋಸ್ ಆಗಿದೆ. ಹಾಗೆ ಮನೆಯಲ್ಲಿ ಇನ್ನೂ ಕೂಡ ಯಾರ ಚಟುವಟಿಕೆಗಳು ಕೂಡ ಹೊರಗೆ ಹೋಗುವಂತದ್ದು ಬರುವಂತದ್ದು ಕೂಡ ಕಾಣ್ತಾ ಇಲ್ಲ. ಜೊತೆಗೆ ರಾಜೀವ್ ಗೌಡ ಅವರಿಗೆ ಸಂಬಂಧಪಟ್ಟಂತ ಕೆಲ ಕಾರ್ಯಕರ್ತರು ಅಥವಾ ಬೆಂಬಲಿಗರು ಅಭಿಮಾನಿಗಳು ಕೂಡ ಬರುವಂತದ್ದಿತ್ತು. ಆದರೆ ಇವತ್ತು ಯಾರೂ ಕೂಡ ಬಂದಿಲ್ಲ. ಜೊತೆಗೆ ನಾಳೆ ಸೋಮವಾರ ಬಹುಶಃ ನಾಳೆ ಕಾನೂನಾತ್ಮಕ ಹೋರಾಟದ ವಿಚಾರವಾಗಿ ಮತ್ತೆ ರಾಜೀವ್ ಗೌಡ ನಾಳೆ ಹೊರ ಬರುವಂತ ಸಾಧ್ಯತೆ ಇರಬಹುದು. ಆದ್ರೆ ಈಗಾಗಲೇ ಶಿಡ್ಲಘಟ್ಟ ಪೊಲೀಸ್ನವರು ಸಾಕಷ್ಟು ಹುಡುಕಾಟ ನಡೆಸಿದ್ರು ಕೂಡ ಇನ್ನೂ ಕೂಡ ಬಂಧನ ಆಗಿಲ್ಲ. ಇವತ್ತಷ್ಟೇ ಗೃಹ ಸಚಿವ ಪರಮೇಶ್ವರ್ ಕೂಡ ಒಂದು ಮಾತನ್ನ ಹೇಳಿದ್ದಾರೆ, ಓಪನ್ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಹುಡುಕಾಟ ನಡೆಸೋದಕ್ಕೆ ಮತ್ತೆ ಬಂಧಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಹೀಗಾಗಿ ಪೊಲೀಸರು ಅವರ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಬಂಧನ ಯಾವಾಗ ಅಂತಕ್ಕಂಥ, ಯಾಕೆಂದ್ರೆ ಓರ್ವ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ದು ಪ್ರಕರಣ ಏನಿದೆ ಇದು ನಿಜಕ್ಕೂ ಕೂಡ ಮಹಿಳಾ ನೌಕರರಲ್ಲಿ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತಹ ಒಂದು ಕೆಲಸ ಆಗಿರ್ತಕ್ಕಂಥ. ಇದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲ ಒಂದು ಕಡೆಗೆ KH ಮುನಿಯಪ್ಪ ಅವರು ಸ್ಥಳೀಯವಾಗಿ ಅವರು ಕೂಡ ಒಂದಷ್ಟು ರಾಜೀವ್ ಗೌಡ ಅವರ ಬೆನ್ನಿಗೆ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಇಂತಹ ಕೆಲಸ ಆಗಬಾರದು ಅಂತಕ್ಕಂಥ JDS ಮತ್ತೆ ಬಿಜೆಪಿ ನಾಯಕರ ಒಂದಷ್ಟು ಆಕ್ಷೇಪಗಳು. ಹೀಗಾಗಿ ನೋಡಬೇಕು, ಬಿಜೆಪಿ ಮತ್ತೆ JDS ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡೋದಕ್ಕೂ ಕೂಡ ಒಂದಷ್ಟು ಚಿಂತನೆಯಲ್ಲಿದ್ದಾರೆ. ಯಾಕೆಂದ್ರೆ ರಾಜೀವ್ಗೌಡ ಬಂಧನ ಆಗಲೇಬೇಕು ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಪಾಸ್ ಮಾಡಿರ್ತಕ್ಕಂಥದ್ದು. ಖುದ್ದು ಕುಮಾರಸ್ವಾಮಿ ಏನಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಅವರೇನೆ ಸ್ವತಃ ಶಾಲಿನಿ ರಜನೀಶ್ ಅವರಿಗೆ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಪ್ರಕರಣ ಕೂಡ ಗಂಭೀರವಾಗಿ ಪಡ್ಕೊಂಡಿದೆ. ಆದ್ರೆ ರಾಜೀವ್ ಗೌಡ ಅವರ ಬಂಧನ ಯಾವಾಗ ಅನ್ನೋದೇ ಸದ್ಯದ ಕುತೂಹಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜೀವ್ ಗೌಡ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ರೆ ಹೋರಾಟವೂ ಕೂಡ ಜೋರಾಗಿದೆ. ರಾಜೀವ್ ಗೌಡ ಅವರನ್ನ ಬಂಧನ ಮಾಡಬೇಕು ಅನ್ನುವಂತ ಹೋರಾಟ ಜೋರಾಗಿದೆ. ರಾಜೀವ್ ಗೌಡ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಧಮ್ಕಿ ವೀರ ರಾಜೀವ್ ಗೌಡ ಧಮ್ಕಿ ಹಾಕಿರೋ ಪ್ರಕರಣ ಇದು. ಧಮ್ಕಿ ವೀರ ರಾಜೀವ್ ಗೌಡ ಬಂಧನಕ್ಕೆ ಕಾಕಿ ಬಲೆ ಬೀಸಿದೆ. 5 ದಿನದಿಂದ ರಾಜೀವ್ ಗೌಡ ಅವರನ್ನ ತೀವ್ರ ಹುಡುಕಾಟದಲ್ಲಿ ತೊಡಗಿದೆ. ರಾಜೀವ್ ಗೌಡರನ್ನ ರಕ್ಷಿಸ್ತಾ ಇದ್ದಾರ ಸಚಿವ ಮುನಿಯಪ್ಪ. ರಾಜಕೀಯ ಒತ್ತಡದಿಂದಲೇ ಬಂಧನ ಏನಾದರೂ ವಿಳಂಬ ಆಗ್ತಾ ಇದೆಯಾ? ಧಮ್ಕಿ ವೀರ ರಾಜೀವ್ ಗೌಡ ಬಂಧನಕ್ಕೆ ಕಾಕಿ ಬಲೆ ಬೀಸಿದೆ. 5 ದಿನದಿಂದ ರಾಜೀವ್ ಗೌಡಗಾಗಿ ತೀವ್ರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ರಾಜೀವ್ ಗೌಡರನ್ನ ರಕ್ಷಿಸ್ತಾ ಇದ್ದಾರಾ ಸಚಿವ ಮುನಿಯಪ್ಪ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾರಾದ್ರೂ ಅವ್ರನ್ನ ಗಾರ್ಡ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. 5 ದಿನವಾಯ್ತು ರಾಜೀವ್ ಗೌಡ ಎಲ್ಲಿ ಅಂತ ಹೇಳಿ ಈಗ ಎಲ್ಲರ ಪ್ರಶ್ನೆ. ಪೊಲೀಸರು ರಾಜೀವ್ ಗೌಡಗಾಗಿ ಬಲೆ ಬೀಸಿದ್ದಾರೆ. ರಾಜೀವ್ ಗೌಡ ಮೊಬೈಲ್ ಎಲ್ಲ ಆಫ್ ಮಾಡಿಕೊಂಡು ಅಬ್ಸ್ಕಾಂಡ್ ಆಗಿದ್ದಾರೆ. ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಅವರ ಬಂಧನಕ್ಕೆ ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಅಂದ್ರೆ ಈವರೆಗೂ ಕೂಡ 5 ದಿನಗಳಾಯಿತು. 5 ದಿನಗಳಾದರೂ ಕೂಡ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತಕ್ಕಂಥದ್ದು ಈವರೆಗೂ ಕೂಡ ನಾಪತ್ತೆ ಆಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಹುಡುಕಾಟ ನಡೆಸಿದ್ರು ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಶಿಡ್ಲಘಟ್ಟ ಪೊಲೀಸ್ನವರು ರಾಜೀವ್ ಗೌಡ ಅವರ ಸಂಜಯ್ ನಗರದ ನಿವಾಸಕ್ಕೆ ಬಂದು ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಕೂಡ ಹುಡುಕಾಟವನ್ನು ನಡೆಸಿದ್ರು. ನಿನ್ನೆ ಕೂಡ ರಾಜೀವ್ ಗೌಡ ಅವರು ಪತ್ತೆ ಆಗಿಲ್ಲ. ಈಗ ನಾವು ಸಂಜಯ್ ನಗರದ ಅಲ್ಲಿರ್ತಕ್ಕಂತಹ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ. ಇದು ರಾಜೀವ್ ಗೌಡ ಅವರ ನಿವಾಸ ತಾವು ನೋಡಬಹುದು. ಇವತ್ತು ಕೂಡ ಮನೆ ಗೇಟ್ ಕೂಡ ಕ್ಲೋಸ್ ಆಗಿದೆ. ಹಾಗೆ ಮನೆಯಲ್ಲಿ ಇನ್ನೂ ಕೂಡ ಯಾರ ಚಟುವಟಿಕೆಗಳು ಕೂಡ ಹೊರಗೆ ಹೋಗುವಂತದ್ದು ಬರುವಂತದ್ದು ಕೂಡ ಕಾಣ್ತಾ ಇಲ್ಲ. ಜೊತೆಗೆ ರಾಜೀವ್ ಗೌಡ ಅವರಿಗೆ ಸಂಬಂಧಪಟ್ಟಂತೆ ಕೆಲ ಕಾರ್ಯಕರ್ತರು ಅಥವಾ ಬೆಂಬಲಿಗರು ಅಭಿಮಾನಿಗಳು ಕೂಡ ಬರುವಂತದ್ದಿತ್ತು. ಆದರೆ ಇವತ್ತು ಯಾರೂ ಕೂಡ ಬಂದಿಲ್ಲ. ಜೊತೆಗೆ ನಾಳೆ ಸೋಮವಾರ ಬಹುಶಃ ನಾಳೆ ಕಾನೂನಾತ್ಮಕ ಹೋರಾಟದ ವಿಚಾರವಾಗಿ ಮತ್ತೆ ರಾಜೀವ್ ಗೌಡ ನಾಳೆ ಹೊರ ಬರುವಂತ ಸಾಧ್ಯತೆ ಇರಬಹುದು. ಆದ್ರೆ ಈಗಾಗಲೇ ಶಿಡ್ಲಘಟ್ಟ ಪೊಲೀಸ್ನವರು ಸಾಕಷ್ಟು ಹುಡುಕಾಟ ನಡೆಸಿದ್ರು ಕೂಡ ಇನ್ನೂ ಕೂಡ ಬಂಧನ ಆಗಿಲ್ಲ. ಇವತ್ತಷ್ಟೇ ಗೃಹ ಸಚಿವ ಪರಮೇಶ್ವರ್ ಕೂಡ ಒಂದು ಮಾತನ್ನ ಹೇಳಿದ್ದಾರೆ, ಓಪನ್ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಹುಡುಕಾಟ ನಡೆಸೋದಕ್ಕೆ ಮತ್ತೆ ಬಂಧಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಹೀಗಾಗಿ ಪೊಲೀಸರು ಅವರ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಬಂಧನ ಯಾವಾಗ ಅಂತಕ್ಕಂಥ, ಯಾಕೆಂದ್ರೆ ಓರ್ವ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ದು ಪ್ರಕರಣ ಏನಿದೆ ಇದು ನಿಜಕ್ಕೂ ಕೂಡ ಮಹಿಳಾ ನೌಕರರಲ್ಲಿ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತಹ ಒಂದು ಕೆಲಸ ಆಗಿರ್ತಕ್ಕಂಥ. ಇದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲ ಒಂದು ಕಡೆಗೆ KH ಮುನಿಯಪ್ಪ ಅವರು ಸ್ಥಳೀಯವಾಗಿ ಅವರು ಕೂಡ ಒಂದಷ್ಟು ರಾಜೀವ್ ಗೌಡ ಅವರ ಬೆನ್ನಿಗೆ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಇಂತಹ ಕೆಲಸ ಆಗಬಾರದು ಅಂತಕ್ಕಂಥ JDS ಮತ್ತೆ ಬಿಜೆಪಿ ನಾಯಕರ ಒಂದಷ್ಟು ಆಕ್ಷೇಪಗಳು. ಹೀಗಾಗಿ
ನೋಡಬೇಕು. ಬಿಜೆಪಿ ಮತ್ತೆ ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡೋದಕ್ಕೂ ಕೂಡ ಒಂದಷ್ಟು ಚಿಂತನೆಯಲ್ಲಿದ್ದಾರೆ. ಯಾಕೆಂದ್ರೆ ರಾಜೇಗೌಡ ಬಂಧನ ಆಗಲೇಬೇಕು ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಪಾಸ್ ಮಾಡಿರ್ತಕ್ಕಂಥದ್ದು. ಖುದ್ದು ಕುಮಾರಸ್ವಾಮಿ ಏನಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್, ಅವರೇನೆ ಸ್ವತಃ ಶಾಲಿನಿ ರಜನೀಶ್ ಅವರಿಗೆ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಪ್ರಕರಣ ಕೂಡ ಗಂಭೀರವಾಗಿ ಪಡ್ಕೊಂಡಿದೆ. ಆದ್ರೆ ರಾಜೀವ್ ಗೌಡ ಅವರ ಬಂಧನ ಯಾವಾಗ ಅನ್ನೋದೇ ಸದ್ಯದ ಕುತೂಹಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜೀವ್ ಗೌಡ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ರೆ ಹೋರಾಟವೂ ಕೂಡ ಜೋರಾಗಿದೆ. ರಾಜೀವ್ ಗೌಡ ಅವರನ್ನ ಬಂಧನ ಮಾಡಬೇಕು ಅನ್ನುವಂತ ಹೋರಾಟ ಜೋರಾಗಿದೆ. ರಾಜೀವ್ ಗೌಡ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಧಮ್ಕಿ ವೀರ ರಾಜೀವ್ ಗೌಡ.